ಡ್ಯಾನ್ಸ್ ಮಾಡು, ಯಾವ್ಯಾವ ಥರ ಮಾಡಬೇಕು ಆಗ ಈ ಕಡೆ ಬರ್ತಾಯಿದ್ರು ಆಗ್ಲಾಗ್ಲ ಮಾಡಬೇಡ ಹಂಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಬರಲಿ ತಡಿ, ಅಷ್ಟೊತ್ತಿಗೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡು, ಕರಿತೀನಿ. ಸಾಕು ಬಿಡು. ಅದೇ ವೀಡಿಯೋಸ್ ಮಾಡಿ 4-5 ದಿನ ಆಯಿತು. ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕೋ. ನಿಜವಾಗ್ಲೂ ಕಂಟೆಂಟ್ ಯಾವ ಥರ ಕಂಟೆಂಟ್ ಕೊಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೊಸ್ದಾಗಿ ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರು ಜನ ನೋಡೋದೇ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಹೊಸ್ದಾಗಿನ ಯೂಟ್ಯೂಬಿಗೆ ಇಳ್ದಿರೋದ್ರಿಂದ ಕೆಲವೊಬ್ಬರು ಹಳೆ ಯೂಟ್ಯೂಬರ್ಸ್ಗೆ ಏನು ಅಂತಂದರೆ ಅವರು ಸುಮ್ಮನೆ ಅಂದರೆ ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಒಂದು ಹೋಟ್ಲಿಗೆ ಊಟ ಮಾಡೋಕ್ಕೆ ಹೋಗ್ತಾಯಿದ್ವಿ ಅಂತಲೂ ಒಳ್ಳೆ ವ್ಯೂಸು ಚೆನ್ನಾಗಿ ಓಡ್ತವೆ ವೀಡಿಯೋ. ಆದರೆ ನಮ್ಮವು ಅದಕ್ಕಿಂತ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರು ಜನ ನೋಡೋದೇ ಕಷ್ಟ ಆಗುತ್ತೆ. ಯಾಕಂದರೆ ನಾವಿನ್ನೂ ಹೊಸ್ದಾಗಿ ಈಗ ವೀಡಿಯೋಸ್ ಮಾಡೋದ್ರಿಂದ ಸ್ವಲ್ಪ ಕಷ್ಟನೇ. ಪರವಾಗಿಲ್ಲ, ನಿಧಾನಕ್ಕೆ ಓಡಲಿ, ನಿಧಾನಕ್ಕೆ ವ್ಯೂಸ್ ಬರಲಿ, ನಿಧಾನಕ್ಕೆ ಮಾನಿಟೈಸನ್ ಆಗಲಿ, ತಲೆ ಕೆಡಿಸ್ಕೋಬಾರ್ದು. ಆದರೂ ವೀಡಿಯೋಸ್ ಮಾಡೋದು ಬಿಡಬಾರ್ದು. ಒಂದು ವಾರದಲ್ಲಿ ಏನಿಲ್ಲ ಅಂದರೂ 3-4 ವೀಡಿಯೋ ಹಾಕ್ಬೇಕಂತೆ. ಆದರೆ ನಾನು ಈ ವಾರದಲ್ಲಿ ಹಾಕಿರೋದೇ ಒಂದು, ಮಾಡೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಹೊಸ್ದಾಗಿ ಯೂಟ್ಯೂಬರ್ಗೆ ಕಷ್ಟನೇ ವೀಡಿಯೋಸ್ ಮಾಡೋದು. ಹಿಂಗೆ ಹಿಡ್ಕೊಂಡು ವಿಡಿಯೋನೇ ಮಾಡೋಕ್ಕಲ್ಲ, ಕೈ ಎಷ್ಟು ಬೇಗ ನೋವು ಬರ್ತೈತೆ ಅಂಥದ್ರಲ್ಲಿ ಕೆಲವೊಬ್ಬರು ಫುಲ್ಲು ಇದೇ ಥರ ಹಿಂಗೆ ಹಿಡ್ಕೊಂಡು ವೀಡಿಯೋಸ್ ಮಾಡ್ತಾರೆ. ಅಪ್ಪ ಎಷ್ಟು ಕಷ್ಟ ಅಂದರೆ ಅದು ಹೆಂಗೆ ಮಾಡ್ತಾರೆ. ಹಾಗೆ ನನ್ನ ಮಗಳು ಡೈಲಿ, ಇದೇನು ಫಸ್ಟ್ ಟೈಮ್ ಅಂತಲ್ಲ, ಡೈಲಿ ಸ್ಕೂಲಿಂದ ಬರ್ತಿದ್ದಂಗೆ ಈ ಥರ ಸೀರೆ ಉಟ್ಕೊಂಡು ಅಲ್ಲಿ ಸ್ಕೂಲಾಗ ಮೇಡಮ್ಮರು ಏನು ಪಾಠ ಮಾಡಿರ್ತಾರೋ ಆ ಥರ ನೋಡ್ಕೊಂಬಂದಿರ್ತಾಳೆ. ಒಂದಷ್ಟು ಕಡ್ಡಿ ತೊಗೊಬಿಟ್ಟು ಸೀರೆ ಉಟ್ಕೊಬಿಟ್ಟು ಅವಳದೊಂದು ಚಿಕ್ಕ ಚೇರ್ ಐತೆ ಹಾಕ್ಕೊಂಡು ಕೂತ್ಕೊತಾಳೆ. ಅವಳು ಯಾರಿಗೆ ಪಾಠ ಮಾಡೋದು ಅಂದರೆ ಗಿಡಗಳ ಮುಂದೆ ಕೂತ್ಕೊಂಡು ಗಿಡಕ್ಕೆಲ್ಲ ಹೊಡ್ಕೊಂಡು ಪಾಠ ಮಾಡ್ತಾ ಇರ್ತಾಳೆ. ಅಲ್ಲಿ ಕಿಟಕಿಲಿ ವಿಡಿಯೋ ಮಾಡೋದು ನೋಡಿದ್ಲು ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟೇ ಮಾಡ್ಕೊಳ್ಳೋಣ ಅಂತ ಹೋದೆ. ಆದರೆ ಅಲ್ಲೂ ನೋಡ್ಬಿಟ್ಟು ನಾಚ್ಕೊತಾ ಇದ್ಲು, ಮಾಡ್ತಾನೆ ಇಲ್ಲ. ಅವಳಿಗೆ ಗೊತ್ತು ಯೂಟ್ಯೂಬ್ಗೆ ಹಾಕ್ತೀನಿ ವೀಡಿಯೋಸ್ ಅಂತ, ಅದಕ್ಕೆ ಅವಳು ಮಾಡ್ತಾ ಇರಲಿಲ್ಲ. ಹಂಗೆ ನಾಚ್ಕೊತಾ ಇದ್ಲು. ಅದಕ್ಕೆ ನಾನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅವಳು ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಂದುಬಿಟ್ಟೆ. ಆಮೇಲೆ ಸಂಜೆ ನನ್ನ ಮಗಳು ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊತಾ ಇದ್ಲು. ಈ ಹುಡುಗರು ಬಂದುಬಿಟ್ಟು ಎಷ್ಟು ಇದು ಮಾಡ್ತಿದ್ರು ಅಂದರೆ, ನಾನು ವಿಡಿಯೋ ಮಾಡೋದಕ್ಕೆ ಅಕ್ಕ ನನ್ನ ವಿಡಿಯೋ ಮಾಡೋಕ್ಕೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಆಡ್ತಾಯಿದ್ರು. ಆದರೂ ಅಷ್ಟು ಇದು ಮಾಡ್ತಾರಲ್ಲ, ಅದೇ ಒಂದು ಖುಷಿ. ಈ ಮಕ್ಳುಗಳು ಸೇರ್ಕೊಂಡಿದ್ದಾಗ ಬರೀ ಈಗ ಈ ಥರ ಹಿಂಗೆ ಮಾಡ್ತಾಯಿರ್ತಾರೆ, ಅದು ನೋಡೋಕ್ಕೆ ಒಂದು ಖುಷಿ. ಅದಕ್ಕೆ ನಾನೊಂದು ಸ್ವಲ್ಪ ವಿಡಿಯೋ ಇರಲಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡೆ. ಅವರೇ ಹೇಳಿದ್ರು ಮಾಡೋಕ್ಕ ನಂದು ವಿಡಿಯೋ ಅಂತ. ಆಮೇಲೆ ಇವಳು ಬರ್ಕೊತಾ ಇದ್ದರೆ ಎಲ್ಲ ಬಂದು ಕೇಣಿ ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು, ನಾನು ಯಾರನ್ನೂ ಕೇಳಿದೆ ನಾನು ವಿಡಿಯೋ ಮಾಡಲ್ಲ. ಯಾಕಂದರೆ ಸುಮ್ಮನೆ ನಾಳೆ ದಿನ ವಿಡಿಯೋಸಲ್ಲಿ ನೋಡಿದ್ರು ಅವರು ಯಾಕಕ್ಕ ನಂದು ಮಾಡಿದ್ಯಾ ಅಂತ ಕೇಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಯಾರನ್ನೂ ಕೇಳ್ದಲೇ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಅವ್ರ ಖುಷಿಗೆ, ಅವ್ರಿಗೆ ಗೊತ್ತಿಲ್ಲ, ಅವರು ಡ್ಯಾನ್ಸ್ ಮಾಡ್ತಾಯಿದ್ದು ನೋಡ್ಬಿಟ್ಟು ಅಕ್ಕ ನಮ್ಮದು ವಿಡಿಯೋ ಮಾಡೋಕ್ಕ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಮಾಡಿಕೊಂಡೆ. ಸ್ವಲ್ಪ ಎಷ್ಟು ಇದು ಮಾಡ್ತಾಯಿದ್ರು ಅಂದರೆ, ಅಕ್ಕ ಸಾಂಗ್ ಹಾಕಕ್ಕ ಡ್ಯಾನ್ಸ್ ಮಾಡ್ತೀವಿ ಅಂತಂದರು. ಇಲ್ಲಪ್ಪ, ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಬರ್ತೈತೆ, ತಿರ್ಗಾ ನನಗೆ ಪ್ರಾಬ್ಲಮ್ ಆಗ್ತೈತೆ ವಿಡಿಯೋ ಮಾಡೋಕ್ಕೆ, ನನ್ನ ಚಾನಲ್ಲೇ ಹೋಗ್ಬಿಡ್ತೈತೆ, ಅದಕ್ಕೆ ನಾನು ಸಾಂಗ್ ಹಾಕೋಕ್ಕಾಗಲ್ಲ, ನೀವೇ ಬಾಯಲ್ಲಿ ಹೇಳ್ಕೊಂಡು ಮಾಡಿರಿ ಅಂತ ಇದ್ದೆ. ಇವರು ಬಾಯಲ್ಲಿ ಹೇಳ್ಕೊಂಡು ಪಾಪ ಮಾಡ್ತಾಯಿದ್ರು. ಹಾಗೆ ಸ್ವಲ್ಪ ಮನೆಗೆ ಐಟಮ್ ಬೇಕಿತ್ತು, ಹಾಗೆ ತರಕಾರಿನೂ ಬೇಕಿತ್ತು. ಸಾಯಂಕಾಲ ಆಯಿತು, ನಾವು ಹೋಗ್ಬಿಟ್ಟು ಸ್ವಲ್ಪ ಐಟಮ್ ತಗೊಂಬರೋಣ ಅಂತ ಹೊರಟ್ವಿ. ಇನ್ನೊಂದು ದಿನಸಿ ಐಟಮು ನಮ್ಮ ಊರಲ್ಲಿ ಸಿಗೋಲ್ಲ. ನಾವೇನೇ ತರಬೇಕು ಅಂದರೂ ಪಕ್ಕದೂರಿಗೆ ಹೋಗಬೇಕು. ಹಾಗೆ ಮನೆಗೆ ಸ್ವಲ್ಪ ಐಟಮ್ ಇರಲಿಲ್ಲ, ತೊಗೊಂಡು ಹಂಗೆ ತರಕಾರಿ ಬೇಕಿತ್ತು, ತರಕಾರಿ ತೊಗೊಂಡು ಬರೋಣ ಅಂತ ಹೊರಟ್ವಿ. ಇಲ್ಲಿ ಜನ ಸಿಕ್ಕಾಬಟ್ಟೆ ಜನ ಇದ್ದರು. ಆಮೇಲೆ ರೋಡ್ ಬೇರೆ ಮಾಡ್ತಾಯಿದ್ರು. ನಾವು ಹೋಗಿದ್ದು 7:30-8 ಗಂಟೆ ಹಿಂಗೆ, ನಾವು ಬರೋ ಅಷ್ಟೊತ್ತಿಗೆ 9:30 ಆಯಿತು. ಅಷ್ಟು ಐಟಮ್ ತರೋಕ್ಕೆ ಅಷ್ಟು ಟೈಮ್ ಆಗೋಯಿತು. ಅದಕ್ಕೆ ಇನ್ನೊಂದೇನು ಗೊತ್ತಾ, ಅಕ್ಕಪಕ್ಕ ಇಲ್ಲೇ ಇದ್ದೂರಲ್ಲೇ ಏನೇ ಆಗಲಿ ಸಿಗೋ ಥರ ಇದ್ದರೆ ಎಲ್ಲದಕ್ಕೂ ಇದು. ಯಾಕಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಏನಾದರೂ ತಿಂಡಿ ಮಾಡುವಾಗ ಒಂದು ಇರಲಿಲ್ಲ ಅಂದರೂ ತಿಂಡಿ ಮಾಡೋಕ್ಕಲ್ಲ, ಆವಾಗ ಹೋಗಿ ತೊಗೊಂಬಂದು ಮಾಡೋ ಥರ ಇರಬೇಕು. ಎಲ್ಲದಕ್ಕೂ ಪಕ್ಕದೂರ್ಗೆ ಹೋಗಿ ತರಬೇಕು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತೈತೆ. ಅದಕ್ಕೆ ನಾವು ಒಂದೇ ಸರಿ ಎಲ್ಲ ತೊಗೊಂಬಂದ್ಬಿಡೋಣ ಅಂತ ತೊಗೊಂಡು ಬಂದ್ವಿ. 2000 years later.
ಹಾಗೆ ಇದು ಬೆಳಿಗ್ಗೆ ವಿಡಿಯೋ. ಇಲ್ಲಿ ಎದ್ದ ತಕ್ಷಣ ಬಂದು ಇಲ್ಲಿ ನೋಡಿದ್ರೆ ಒಂಥರ ಮನ್ಸಿಗೆ ಸಮಾಧಾನ, ಯಾಕಂದರೆ ಅದು ಫುಲ್ಲು ಹಸ್ರು ಥರ ಇರೋದಕ್ಕೆ ಒಂಥರ ನೋಡಿದ್ರೆ ಮನ್ಸಿಗೆ ಸಮಾಧಾನ. ಇಲ್ಲೊಂದು ಸ್ವಲ್ಪ ಗಿಡಗಳು ಹಾಕೊಂಡಿದ್ದೀವಿ, ಹೂವಿನ ಗಿಡಗಳು. ಮನೆಗೆ ನಾವೇನಾದರೂ ಪೂಜೆಗೆ ನಾವು ಇಂದು ಹೂವನ್ನೇ ಕೊಂಡ್ಕೊಂಡಿಲ್ಲ, ಇಲ್ಲಿ ಬಿಡೋ ಹೂವನ್ನೇ ನಮಗೆ ಬೇಜಾನು ಹೂವು ಆಗ್ತವೆ. ಇದೇ ಅಲ್ಲ ಇನ್ನೂ ಸ್ವಲ್ಪ ಬೇಜಾನು ಗಿಡ ಐತೆ, ಮುಂದಿನ ಅದರದ್ದೇ ವೀಡಿಯೋಸ್ ಮಾಡ್ತೀನಿ ನಾನು. ಎಷ್ಟು ಥರ ಹೂವು ಬಿಡ್ತವೆ ಅಂದರೆ ನಮಗೆ ಪೂಜೆಗೆ ನಮಗೆ ಜಾಸ್ತಿ ಆಗ್ತವೆ. ಒಂದೊಂದು ದಿನ ನಾವು ದೇವಸ್ಥಾನಕ್ಕೂ ಕೊಟ್ಬಿಡ್ತೀವಿ, ನಮಗೆ ಬೇಕಿಲ್ಲದ ದಿನ ಅಷ್ಟು ಹೂವು ಬಿಡ್ತವೆ.